ಆದ ಅನ್ನೋ ಕಥೆಯನ್ನ ನಾವು ಓದ್ತೇವೆ. ಹಾಗೆ ಉದ್ದಾಲಕ ರಾಜ ಯಾಗ ಮಾಡಿ ಬಡ ಹಸುಗಳನ್ನ ನೀಡುವಾಗ, ನೀನ್ ಬಡ ಹಸುಗಳನ್ನ ಯಾಕೆ ಕೊಡ್ತೀಯಾ, ಕೊಡೋದೇ ಆದ್ರೆ ಎಲ್ಲರಿಗೂ ಉತ್ತಮವಾದದ್ದನ್ನೇ ಕೊಡ್ಬೇಕು ಅಂತ ನೀನೇ ಹೇಳಿದೀಯ ಅಂತ ಪ್ರಶ್ನೆ ಮಾಡಿದ ನಚಿಕೇತ ತಂದೆ ಕೆಂಗಣ್ಣಿಗೆ ಗುರಿಯಾಗಿ ನಿನ್ನೂ ದಾನ ಮಾಡ್ತೀನಿ ಹೋಗು ಅಂತ ಹೇಳಿದ್ದಕ್ಕೆ ಆತ ಯಮಲೋಕಕ್ಕೆ ಹೋಗ್ತಾನೆ. ಅದೊಂದು ದೊಡ್ಡ ಉಪನಿಷತ್ತಾಗುತ್ತೆ. ಅದನ್ನ ಕಠೋಪನಿಷತ್ತು ಅಂತ ಕರೀತಾರೆ. ಇದು ಭಾರತದ ಇತಿಹಾಸದ ಅತ್ಯಂತ ರೋಚಕ ಸಂಗತಿಗಳು ಮತ್ತು ಇದನ್ನ ನಾವು ಇವತ್ತು ತೆಗೆದಿಡುವಂತಹ ಅವಶ್ಯಕತೆ ತುಂಬಾ ಮಹತ್ವದ್ದಾಗಿದೆ. ಇದರ ಜೊತೆಗೆ ವೇದಗಳ ಕಾಲ ಆದ್ಮೇಲೆ, ಉಪನಿಷತ್ತುಗಳ ಕಾಲ ಆದ್ಮೇಲೆ ಉತ್ತರ ಭಾರತದಲ್ಲಿ ಸುಮಾರು 10 ರಿಂದ 12 ಜನಪದಗಳು, 16 ಗಣರಾಜ್ಯಗಳಲ್ಲಿ ಪುಟ್ಟ ಗುಂಪುಗಳಲ್ಲಿ ಜನ ಒಂದ್ ಕಡೆ ನಿಂತು ತಮ್ಮದೇ ಆಳ್ವಿಕೆಯನ್ನ ಮಾಡ್ಕೊಳ್ಳೋದು, ತಮ್ಮದೇ ಸೀಮೆಯನ್ನ ಗುರುತು ಮಾಡಿಕೊಳ್ಳೋದು, ತಮ್ಮ ಸಂಪತ್ತನ್ನ ಸಂರಕ್ಷಣೆ ಮಾಡಿಕೊಳ್ಳುವಂತ ನಾಗರಿಕತೆಯ ವಿಕಸನದ ಮುನ್ನೋಟವನ್ನ ಪ್ರಾರಂಭ ಮಾಡ್ತಾರೆ. ಆಗ ಅವ್ರವ್ರೊಳಗಡೆ ಜಗಳ ಆಗ್ತದೆ. ಆ ಜಗಳನ ಪರಿಹರಿಸೋದಕ್ಕೆ ಮತ್ತೆ ಯಾರೋ ಬರ್ಬೇಕಾಗ್ತದೆ. ಹೀಗೆ ಜನಪದಗಳು ಮತ್ತು ಗಣರಾಜ್ಯಗಳ ಒಳಜಗಳಗಳ ಪರಿಣಾಮದಿಂದಾಗಿ ಮೌರ್ಯ ಸಾಮ್ರಾಜ್ಯ ಉದಯ ಆಗುತ್ತದೆ. ಇಡೀ ಭಾರತವನ್ನ ಏಕ ಚಕ್ರಾಧಿಪತ್ಯದಲ್ಲಿ ತಂದಂತ ಮೊದಲನೇ ಮನೆತನ ಮೌರ್ಯ ಸಾಮ್ರಾಜ್ಯ ಆಗುತ್ತೆ. ಅವ್ರು 100 ವರ್ಷಗಳ ಕಾಲ ಆಳ್ವಿಕೆಯನ್ನ ಮಾಡ್ತಾರೆ. ಆಮೇಲೆ ಶಾತವಾಹನರು ಬರ್ತಾರೆ, ಕುಶಾನರು ಬರ್ತಾರೆ, ವರ್ಧನ್ರು ಬರ್ತಾರೆ, ಚೋಳರು ಬರ್ತಾರೆ, ಪಲ್ಲವರು ಬರ್ತಾರೆ. ಈ ಮಧ್ಯೆ ಗುಪ್ತರು ಭಾರತ ದೇಶವನ್ನ ಆಳ್ವಿಕೆಯನ್ನ ಮಾಡ್ತಾರೆ. ಈ ಎಲ್ಲಾ ರಾಜಮನೆತನಗಳ ಕಾಲದಲ್ಲಿ ಆಯಾ ರಾಜಮನೆತನಗಳು ಆಯಾ ಕಾಲದ ಅಗತ್ಯಗಳನ್ನ ಅರ್ಥ ಮಾಡಿಕೊಂಡು ಹೊಸ ರೀತಿಯಲ್ಲಿ ಸಾಮ್ರಾಜ್ಯಗಳಿಗೆ ಹೊಳಪನ್ನ ನೀಡೋ ಕೆಲಸವನ್ನ ಮಾಡ್ತಾರೆ. ಪ್ರತಿ ರಾಜಮನೆತನವು ಪ್ರಜಾ ಪರಿಪಾಲನೆ ಮಾಡುವುದರ ಜೊತೆಗೆ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡಬೇಕು, ಸಾಮ್ರಾಟ್ನು ಬಲಿಷ್ಠನಾಗಬೇಕು, ಚಕ್ರಾಧಿಪತ್ಯಕ್ಕೆ ಹೆಸರು ಬರಬೇಕು, ಕೆಟ್ಟದ್ದಕ್ಕೆಲ್ಲ ನಾಶ ಆಗಬೇಕು ಅನ್ನೋ ಕಾರಣವನ್ನು ಇಟ್ಕೊಂಡು ಇಡೀ ಭಾರತದ ಇತಿಹಾಸದಲ್ಲಿ ರಾಜಮನೆತನಗಳ ಆಳ್ವಿಕೆಯನ್ನ ಮಾಡಿದನ್ನ ನೋಡಿದ್ರೆ ಎಂಥ ಇತಿಹಾಸ ನಮ್ದು ಅಂತ ಆಶ್ಚರ್ಯ ಆಗುತ್ತೆ. ಒಂದೇ ಉದಾಹರಣೆ ನಿಮ್ಗೆ ಕೊಡ್ತೇನೆ ನಾನು. ಗುಪ್ತರ ಕಾಲವನ್ನ ಭಾರತದ ಇತಿಹಾಸದಲ್ಲಿ ಗೋಲ್ಡನ್ ಎರಾ ಅಂತ ಕರೀತಾರೆ, ಸುವರ್ಣ ಯುಗ ಅಂತ ಕರೀತಾರೆ. ಯಾಕೆ ಅಂದ್ರೆ ಧರ್ಮ, ಸಾಹಿತ್ಯ, ಕಲೆ, ವಿಜ್ಞಾನ ಮತ್ತು ವಾಸ್ತುಶಿಲ್ಪ ಎಲ್ಲಾ ಕ್ಷೇತ್ರಗಳಲ್ಲಿ ಜಗತ್ತಿನ ದೊಡ್ಡ ಸಾಮ್ರಾಜ್ಯಗಳಿಗೆ ಸಮಾನ ಆಗಬಹುದಾದಂತಹ ವಿಕಸನವನ್ನ ಗುಪ್ತರು ಮಾಡ್ತಾರೆ. ಅವ್ರ ಕಾಲದಲ್ಲಿ ಬಂಗಾರದ ನಾಣ್ಯಗಳ ಬಳಕೆ ಪ್ರಾರಂಭ ಆಗ್ತದೆ. ಅಫ್ಕೋರ್ಸ್ ಅದಕ್ಕಿಂತ ಮುಂಚೆ ಕುಶಾನರ ಕಾಲದಲ್ಲಿಯೇ ಬಂಗಾರದ ನಾಣ್ಯಗಳು ಭಾರತಕ್ಕೆ ಬಂದಿರುತ್ತೆ. ಆದ್ರೆ ವ್ಯಾಪಕವಾಗಿ ಸಾಮ್ರಾಜ್ಯದಾದ್ಯಂತ ಸಾಮಾನ್ಯ ಜನರಿಗೂ ತಲುಪುವ ಹಾಗೆ ಬಂಗಾರದ ನಾಣ್ಯಗಳನ್ನ ಗುಪ್ತರು ಜಾರಿಗೆ ತಂದಿದ್ರು. ಇಲ್ಲಿ ನೀವು ಒಂದು ಸೂಕ್ಷ್ಮತೆಯನ್ನ ಗಮನಿಸಬೇಕು. ಬಂಗಾರದ ನಾಣ್ಯ ತಯಾರ ಆಗೋದ್ರ ಹಿಂದೆ ಎಂಥ ದೊಡ್ಡ ಕಾರ್ಯಶೀಲತೆ ಇದೆ ಗಮನಿಸಿ. ಮೊದಲನೇದು, ಭೂಮಿಯ ಆಳದಲ್ಲಿರುವಂತಹ ಅದಿರನ್ನ ಹೊರಗೆ ತೆಗಿಬೇಕು, ಅದಿರನ್ನ ಬೇರ್ಪಡಿಸ್ಬೇಕು, ಅದನ್ನ ಸಂಸ್ಕರಿಸಬೇಕು, ಶುದ್ಧ ಚಿನ್ನವನ್ನ ತಯಾರಿಸಬೇಕು. ಶುದ್ಧ ಚಿನ್ನದಿಂದ ನಾಣ್ಯ ತಯಾರಿ ಮಾಡ್ಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಮತ್ತೊಂದು ಯಾವ್ದಾದ್ರು ಲೋಹ ಸೇರಿಸಬೇಕು, ನಾಣ್ಯ ತಯಾರಿಸಬೇಕು, ಅದಕ್ಕೆ ಆಕಾರ ಕೊಡಬೇಕು, ಆ ನಾಣ್ಯದ ಮೇಲೆ ಕುಸೂರಿ ಕೆಲಸಗಳನ್ನ ಮಾಡಬೇಕು, ಚಿತ್ರಗಳನ್ನ ಮುದ್ರಣೆ ಮಾಡಬೇಕು. ಇದೇನ್ ಸಣ್ಣ ಕೆಲಸ ಏನ್? ಸರಿಸುಮಾರು 2,500-3 ಸಾವಿರ ವರ್ಷಗಳ ಹಿಂದೆನೆ ನಮ್ಮಲ್ಲಿ ಕಾಯಿನ್ ಸಿಸ್ಟಮ್ ಇಷ್ಟು ದೊಡ್ಡ ಮಟ್ಟಕ್ಕೆ ಇತ್ತು ಅಂದ್ರೆ ಟೆಕ್ನಾಲಜಿ, ಗಣಿಗಾರಿಕೆ, ವಿಜ್ಞಾನ, ತಂತ್ರಜ್ಞಾನ ಇದೆಲ್ಲ ಎಷ್ಟರ ಮಟ್ಟಿಗೆ ಬಳಕೆಯಲ್ಲಿ ಇರ್ಬೇಕು? ನಮ್ ಜನ ಎಷ್ಟು ಪ್ರಾವೀಣ್ಯತೆಯನ್ನ ಹೊಂದಿರಬೇಕು? ನಮ್ ಜನರದ ಕ್ರಿಯಾಶೀಲತೆ, ಕೌಶಲ್ಯ, ಬುದ್ಧಿಮತ್ತೆ ಎಷ್ಟು ಸೂಕ್ಷ್ಮ ಇರಬೇಕು? ಇದನ್ನೆಲ್ಲ ನಾವು ಅರ್ಥ ಮಾಡ್ಕೊಂಡ್ರೆ ನಮ್ಮ ಇತಿಹಾಸ ಎಂಥ ರೋಚಕವಾದದ್ದು, ಎಂಥ ರಮ್ಯವಾದದ್ದು ಅನ್ನೋದು ನಮ್ಗೆ ಅರ್ಥ ಆಗತ್ತೆ. ಹೀಗೆ ಚೋಳರು ಭಾರತ ದೇಶದಲ್ಲಿ, ದಕ್ಷಿಣ ಭಾರತದಲ್ಲಿ ಆಳ್ವಿಕೆಯನ್ನ ಮಾಡ್ತಾರೆ. ಚೋಳರ ಇತಿಹಾಸನ ನಾವು ಅಧ್ಯಯನ ಮಾಡಿದ್ರೆ ಭಾರತದ ಅಮೇಜಿಂಗ್ ಥಿಂಗ್ಸ್ ಎಲ್ಲ ನಮ್ಗೆ ಅರ್ಥ ಆಗೋದಕ್ಕೆ ಪ್ರಾರಂಭ ಆಗ್ತವೆ. ನಿಮ್ಗೆಲ್ಲ ಗೊತ್ತಿರಬಹುದು. ಒಂದು ಸಣ್ಣ ಉದಾಹರಣೆಯನ್ನ ಕೊಡ್ತೇನೆ. ಅವರಲ್ಲಿ ಕುಡುವಲೆ ಅಂತ ಒಂದು ಪದ್ಧತಿ ಇತ್ತು. ಕುಡುವಲೆ ಅಂದ್ರೆ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡುವಂತ ಅದೃಷ್ಟ ಪದ್ಧತಿ. ಅಂದ್ರೆ ಯಾರು ನಮ್ಮನ್ನ ರೆಪ್ರೆಸೆಂಟೇಟಿವ್ ಮಾಡ್ತಾರೋ, ಅದು ಪಂಚಾಯಿತಿಯ ಮೆಂಬರ್ ಆಗಿರ್ಬಹುದು, TP, ZP, MLA, MP ಹಿಂಗೆ ಮುಂದುವರಿತದಲ್ಲ. ಇದನ್ನ ಸರಿಸುಮಾರು ಸಾಮಾನ್ಯ ಶಕೆ 1000ನೇ ಇಸ್ವಿಯಲ್ಲಿ 919 ಮತ್ತು 921ನೇ ಇಸ್ವಿಯಲ್ಲಿ ಪರಾಂತಕ ಅನ್ನೋ ರಾಜ ಉತ್ತರ ಮೇರೂರು ಅಂತ ಒಂದು ಶಾಸನವನ್ನ ಹೊರಡಿಸ್ತಾನೆ. ಆ ಶಾಸನದ 2 ಭಾಗದಲ್ಲಿ ಒಬ್ಬ ಮೆಂಬರ್, ಪಂಚಾಯತಿ ಮೆಂಬರ್ ಹೆಂಗಿರ್ಬೇಕು ಅನ್ನೋದಕ್ಕೆ ಆತ ಶಾಸನವನ್ನ ಬರೆದಿದ್ದಾನೆ. ಅವನ ಕ್ವಾಲಿಟೀಸ್ ಏನಿರ್ಬೇಕು ಮತ್ತು ಆತ ಮೆಂಬರ್ ಆಗಬಾರ್ದಾದ್ರೆ ಅವನಿಗೆ ಅನರ್ಹತೆಗೆ ಏನು ಗುಣಲಕ್ಷಣಗಳಿರ್ಬೇಕು ಅಂತ ಬರೀತಾನೆ. ಜಗತ್ತಿನಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಲಿಖಿತ ಶಾಸನ ಇದು. ಒಬ್ಬ
ರೆಪ್ರೆಸೆಂಟೇಟಿವ್ ಹೆಂಗಿರ್ಬೇಕು ಅನ್ನೋದಕ್ಕೆ. ಅದರಲ್ಲಿ ಬರೆದು ಒಂದ್ ಅಂಶ ನಿಮ್ ಗಮನಕ್ಕೆ ತರ್ತೇನೆ ನಾನು. ಯಾರು ದುರಾಚಾರಿ ಇದಾನೋ, ದುರ್ವ್ಯಸನಿ ಇದಾನೋ, ರಾಜದ್ರೋಹಿ ಇದಾನೋ, ಮತ್ತು ಅಕಸ್ಮಾತ್ ಏನಾದ್ರೂ ಹಿಂದೆ ಆತ ಆಳ್ವಿಕೆಯನ್ನ ಮಾಡಿದ್ರೆ ಯಾರು ಲೆಕ್ಕಪತ್ರಗಳನ್ನ ಕೊಟ್ಟಿಲ್ವೋ, ಯಾರು ಮೋಸ ವಂಚನೆಯನ್ನ ಮಾಡಿದ್ದಾನೋ, ಯಾರು ಮದ್ಯ ವ್ಯಸನಿ ಇದ್ದಾನೋ ಅಂಥವನನ್ನ ಯಾವುದೇ ಕಾರಣಕ್ಕೂ ಆಡಳಿತದಲ್ಲಿ ತರಬಾರದು ಅಂತ ನಮ್ಮ ಶಾಸನಗಳಲ್ಲಿ ಹೇಳಿದ್ದಾರೆ. These all things show that our India was great, it is great, and of course it will be too great. ಈಗ ನಾನ್ ಹೇಳಿದ್ದು ಒಂದು ಡೈಮೆನ್ಷನ್ ಮಾತ್ರ. ಈ ಎಲ್ಲಾ ರಾಜಮನೆತನಗಳ ಕಾಲದಲ್ಲಿ ವಾಸ್ತುಶಿಲ್ಪಕ್ಕೆ ಅವ್ರು ಕೊಟ್ಟಿರೋ ಕೊಡುಗೆಗಳನ್ನ ನೋಡಿದ್ರೆ ಎಂಥ ಅದ್ಭುತ ಅಂತ ನಮ್ಗನ್ಸುತ್ತೆ. ಭಾರತದ ಅತ್ಯಂತ ಎತ್ತರದ ದೇವಾಲಯ ಬೃಹದೀಶ್ವರ ಟೆಂಪಲ್, ಅದನ್ನ ಚೋಳರು ನಿರ್ಮಾಣ ಮಾಡಿದ್ದಾರೆ. ನೀವು ಗೂಗಲ್ ಅಲ್ಲೋ ಯೂಟ್ಯೂಬ್ ಅಲ್ಲೋ ಅದನ್ನ ಗಮನಿಸಿ. ಬೃಹದೀಶ್ವರ ದೇವಾಲಯದ ಶಿಖರದ ಮೇಲೆ ಒಂದೇ ಒಂದು ಬಂಡೆ ಇದೆ. ಆ ಒಂದೇ ಬಂಡೆಯಲ್ಲಿ ಶಿಖರ ನಿರ್ಮಾಣ ಆಗಿದೆ. ಕಳಶ ಇಡ್ತಾರಲ್ಲ ಆ ಭಾಗ. ಅದು 9 ಟನ್ನದ ಏಕಶಿಲೆ. ಅದು ಸುಮಾರು 100 ಅಡಿಗಳ ಎತ್ತರಕ್ಕೆ ಆಗಿನ ಕಾಲಕ್ಕೆ ಅಂದ್ರೆ 1000 ವರ್ಷದ ಹಿಂದೆ 9 ಟನ್ ತೂಕದ ಒಂದು ಶಿಲೆಯನ್ನ ಅವರು ಹೇಗೆ ತಗೊಂಡು ಹೋಗಿರ್ಬೇಕು? ಅವ್ರ ಆಲೋಚನೆ ಎಷ್ಟು ಸೂಕ್ಷ್ಮ ಇದೆ. ತಮಿಳ್ನಾಡಿನಲ್ಲಿ ಒಂದು ದೇವಾಲಯ ಇದೆ. ಆ ದೇವಾಲಯದಲ್ಲಿ 28 ಅಡಿ ಒಂದು ತೊಲೆ ಇದೆ, ಕಂಬ ಇದೆ. ಆ ಕಂಬ ಎಷ್ಟು ದಪ್ಪ ಅಂದ್ರೆ ನಿಮ್ಗೆಲ್ಲ ಆಶ್ಚರ್ಯ ಆಗುತ್ತೆ. ನಾವು ಬಳಸೋ ಕಾಗದದ 2 ಪಟ್ಟು, 2 ಪೇಪರ್ ಜೋಡಿಸಿದ್ರೆ ಎಷ್ಟು ದಪ್ಪ ಇರುತ್ತಲ್ಲ ಅಷ್ಟು ದಪ್ಪದ 20-25 ಅಡಿ ಒಂದ್ ಕಲ್ ಕತ್ತರಿಸಿ ನಮ್ ಜನ ಇಟ್ಟಿದ್ರು. ಅಂದ್ರೆ ಇದು ಭಾರತದ ನಿಜವಾದ ಇತಿಹಾಸ. ಅಫ್ಕೋರ್ಸ್ ಇಷ್ಟೆಲ್ಲ ಆಯ್ತು. ಅಷ್ಟರೊಳಗಡೆ ಮಧ್ಯಕಾಲ ಬಂತು. ಭಾರತ ದೇಶಕ್ಕೆ ಅರಬ್ರು ಬಂದ್ರು. ಅರಬ್ರು ಭಾರತ ದೇಶಕ್ಕೆ ಬಂದಾಗ ಭಾರತ ದೇಶದಲ್ಲಿ ಪಲ್ಲಟಗಳಾಗೋದಕ್ಕೆ ಆರಂಭ ಆಯ್ತು. ಧರ್ಮ ಸಂಘರ್ಷ ಆಗೋದಕ್ಕೆ ಆರಂಭ ಆಯ್ತು. ಭಾರತ ದೇಶಕ್ಕೆ ಅರಬ್ರು ಬಂದದ್ದು ಒಂದು ರೋಚಕವಾದ ಕಥೆ ಇದೆ. ಅವ್ರು ನಮ್ ದೇಶಕ್ಕೆ ಬರ್ಬೇಕು ಅನ್ನೋದು ಅವ್ರಿಗೇನು ಇಲ್ಲ. ಅವ್ರು ಬಹಳ ವರ್ಷಗಳಿಗಿಂತ ಮುಂಚೆ ಈ ದೇಶಕ್ಕೆ ಬರ್ತಿದ್ರು, ಸಣ್ಣ ಸಣ್ಣ ಬಿಸ್ನೆಸ್ ಮಾಡ್ತಿದ್ರು, ಆಮೇಲೆ ಹೋಗ್ತಿದ್ರು, ಹೀಗೆ ನಡೀತಿತ್ತು. ಒಮ್ಮೆ ಸಾಮಾನ್ಯ ಶಕೆ 637ರಲ್ಲಿ ಖಲೀಫಾ ಓಮರ್ನ ನೌಕಾಸೇನೆ ಮುಂಬೈನ ಥಾಣಾ ಕರ್ನಾಟಕ ಮಾಡ್ತಿರ್ತಾರೆ. ಮುಂಬೈ ಇಮ್ಮಡಿ ಪುಲಿಕೇಶಿ ಹತ್ತಿರ ಇರ್ತದೆ. ಮುಂಬೈ ಇಮ್ಮಡಿ